ಹಾಯ್ ಸ್ನೇಹಿತರೆ, ನಮಸ್ತೆ. ಮತ್ತೊಮ್ಮೆ ನಿಮಗೆ RDT ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸ್ಟೇರಿಂಗ್ ವೀಲನ್ನು ಲೆಫ್ಟ್ ರೈಟು ಟರ್ನ್ ತೊಗೊಳ್ಳುವಾಗ ಗಾಡಿಯನ್ನು ಪರ್ಫೆಕ್ಟಾಗಿ ಯಾವ ರೀತಿಯಾಗಿ ಸ್ಟೇರಿಂಗನ್ನು ಹ್ಯಾಂಡಲ್ ಮಾಡಬೇಕು, ಪರ್ಫೆಕ್ಟಾಗಿ ಲೆಫ್ಟ್ ಟರ್ನ್ ತೊಗೊಳ್ದಾಗೆ, ಪರ್ಫೆಕ್ಟಾಗಿ ರೈಟ್ ಟರ್ನ್ ತೊಗೊಳ್ದಾಗೆ ಅದನ್ನು ತಿಳಿಸ್ಕೊಡ್ತೀನಿ. ಯಾಕಂತ ಹೇಳಿದ್ರೆ ಈಗ ಕಲ್ತಿರೋರಿಗೆ ತುಂಬಾ ಸಮಸ್ಯೆ ಆಗುತ್ತೆ ಈ ಟರ್ನ್ ಬಂದಾಗ. ಎಸ್ಪೆಷಲಿ 90 ಡಿಗ್ರಿ ಆ್ಯಂಗಲ್ ಟರ್ನ್ ತೊಗೋಬೇಕು ಅಂತ ಹೇಳಿದ್ರೆ ಅದು ಲೆಫ್ಟ್ ಅಥವಾ ರೈಟ್ ಇರಲಿ. ಅವಾಗೇನಾಗುತ್ತೆ ಅಂದರೆ ಅವ್ರಿಗೆ ತುಂಬಾ ಕನ್ಫ್ಯೂಸ್ ಆಗುತ್ತೆ. ನಾವು ಲೆಫ್ಟ್ ಪೂರ್ತಿ ಟರ್ನ್ ತೊಗೊಳೋಗಿ ಹಿಂದಿನ ವೀಲ್ ಬಂದುಬಿಟ್ಟು ಗೋಡೆ ಇರ್ಬೋದು ಅಥವಾ ಸೈಡ್ ಏನಾದ್ರು ಅಬ್ಜೆಕ್ಟ್ ಇದ್ರೆ ಅದು ತಾಗುವಂಥ ಚಾನ್ಸಸ್ ಇರುತ್ತೆ. ಹಾಗೆ ಅವ್ರಿಗೆ ಪರ್ಫೆಕ್ಟಾಗಿ ಜಡ್ಜ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆ ಬಂದುಬಿಟ್ಟು ಅವ್ರು ರೈಟ್ ಲೆಫ್ಟ್ ಟರ್ನ್ ಬಂದಾಗ ಏನು ಮಾಡುತ್ತೆ, ಇಮಿಡಿಯೇಟಾಗಿ ಗಾಡಿನ ಸ್ಟಾಪ್ ಮಾಡಿಬಿಟ್ಟು ತುಂಬ ಸ್ಲೋ ಆಗಿ ಟರ್ನ್ ತೊಗೊಳ್ತಾ ಜಡ್ಜ್ ಮಾಡ್ತಾ ಅಥವಾ ಹಿಂದೆ ಮುಂದೆ ನೋಡ್ತಾ ಗಾಡಿನ ಲೆಫ್ಟ್ ರೈಟ್ ಟರ್ನ್ ತೊಗೋಬೇಕಾದ್ರೆ ತುಂಬಾ ಲೇಟ್ ಮಾಡಿಬಿಡ್ತಾರೆ. ಹೀಗಾಗಿ ಇವತ್ತೇ ನೋಡಿದ್ರೆ ನಾನು ನಿಮಗೆ ಪರ್ಫೆಕ್ಟಾಗಿ ಯಾವ ರೀತಿಯಾಗಿ ಜಡ್ಜ್ ಮಾಡೋದು ಲೆಫ್ಟ್ ರೈಟ್ ಟರ್ನ್ ತೊಗೊಳ್ಳೋದು ಅಂತ ತಿಳಿಸ್ಕೊಡ್ತೇನೆ. ಸ್ಟೇರಿಂಗ್ ವೀಲ್ನ ಕಂಟ್ರೋಲ್ ಬಗ್ಗೆ ಹೇಳ್ಕೊಡ್ತೇನೆ. ಪರ್ಫೆಕ್ಟಾಗಿ ಟರ್ನ್ ತೊಗೊಳ್ಬೇಕಾದ್ರೆ, ಲೆಫ್ಟ್ ರೈಟ್ ಟರ್ನ್ ತೊಗೊಳ್ಬೇಕಾದ್ರೆ 90 ಡಿಗ್ರಿ ಆ್ಯಂಗಲಲ್ಲಿ ಯಾವ ರೀತಿಯಾಗಿ ಸ್ಟೇರಿಂಗನ್ನು ನಾವು ಟರ್ನ್ ಮಾಡಬೇಕು ಅಂತ. ಬನ್ನಿ ಸ್ನೇಹಿತರೆ, ವಿಡಿಯೋನ ಟೈಮ್ ವೇಸ್ಟ್ ಮಾಡದೆ ಶುರು ಮಾಡೋಣ. ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಮೊದಲೇ ನಿಮ್ಗೆ ಹೇಳ್ಬಿಡ್ತೇನೆ, ಸ್ಟೇರಿಂಗ್ ವೀಲ್ ಬಂದುಬಿಟ್ಟು ಈಗೀಗ 2 ರೀತಿಯ ಸ್ಟೇರಿಂಗ್ ವೀಲ್ ಇರುತ್ತೆ ನಮಗೆ ಎಲ್ಲ ಗಾಡಿಗಳಲ್ಲಿ. ಒಂದು ಮ್ಯಾನುವಲ್ ಸ್ಟೇರಿಂಗ್ ಇರುತ್ತೆ. ಈಗೀಗ ಸದ್ಯ ಬರುವಂಥ ವೆಹಿಕಲ್ಗಳಲ್ಲಿ ಮ್ಯಾನುವಲ್ ಸ್ಟೇರಿಂಗ್ಸ್ ಬರ್ತಿಲ್ಲ. ಬಟ್ ಇನ್ ಕೇಸ್ ನಿಮ್ಮ ಹತ್ರ ಹಳೆ ಗಾಡಿ ಇದೆ ಅಂತ ಹೇಳಿದ್ರೆ, ಇವನ್ ಕೆಲವೊಂದು 800 ಗಾಡಿ ಇರ್ಬೋದು ಅಥವಾ ಟಾಟಾ ಸುಮೋ ಇರ್ಬೋದು, ಹಳೆ ಗಾಡಿಗಳು, ಆ ಗಾಡಿಗಳಲ್ಲಿ ಇನ್ನೂ ಸಹ ಮ್ಯಾನುವಲ್ ಸ್ಟೇರಿಂಗ್ ಇದೆ. ಇನ್ನೊಂದು ಸ್ಟೇರಿಂಗ್ ಬಂದುಬಿಟ್ಟು ಪವರ್ ಸ್ಟೇರಿಂಗ್ ಇರುತ್ತೆ. ಪವರ್ ಸ್ಟೇರಿಂಗಲ್ಲಿ 2 ರೀತಿಯ ಪವರ್ ಸ್ಟೇರಿಂಗನ್ನು ನಾವು ಕಾಣ್ಬೋದು. ಒಂದು ಹೈಡ್ರಾಲಿಕ್ ಪವರ್ ಸ್ಟೇರಿಂಗ್ ಇರುತ್ತೆ, ಇನ್ನೊಂದು ಬಿಟ್ಟು ಆಟೋಮೇಟೆಡ್ ಎಲೆಕ್ಟ್ರಿಕ್ ಮೋಟರೈಸ್ಡ್ ಪವರ್ ಸ್ಟೇರಿಂಗ್ ಇರುತ್ತೆ. ಮ್ಯಾನುವಲ್ ಸ್ಟೇರಿಂಗಿನ ವಿಷಯ ಬಗ್ಗೆ ಹೇಳೋದಾದ್ರೆ, ಮ್ಯಾನುವಲ್ ಸ್ಟೇರಿಂಗ್ ಬಂದ್ಬಿಟ್ಟು ತುಂಬಾನೇ ಹಾರ್ಡ್ ಇರುತ್ತೆ. ಅಂದ್ರೆ ನೀವು ಟರ್ನ್ ಮಾಡಬೇಕು ಸ್ಟೇರಿಂಗ್ ಅಂತ ಹೇಳಿದ್ರೆ, ಒಂದು ರೌಂಡ್ ಅಥವಾ 1.5 ಟರ್ನ್ ಮಾಡಬೇಕು ಅಂತ ಹೇಳಿದ್ರೆ ನೀವು ತುಂಬಾ ಪವರ್ ಅನ್ನ ಅಲ್ಲಿ ನೀವು ಹಾಕಬೇಕಾಗುತ್ತೆ. ಪವರ್ ತುಂಬ ಹಾರ್ಡ್ ಸ್ಟೇರಿಂಗ್ ಬರುತ್ತೆ ನಿಮಗೆ ಟರ್ನ್ ಮಾಡಬೇಕಾದ್ರೆ. ಎಸ್ಪೆಷಲ್ ನೀವು ಗಾಡಿ ನಿಂತ್ಕೊಂಡಿದೆ ಅಂತ ಹೇಳಿದ್ರೆ ಅಲ್ಲಿ ನೀವೇನಾದರೂ ಸ್ಟೇರಿಂಗ್ ಅನ್ನ ನೀವು ಟರ್ನ್ ಮಾಡಿ ಟ್ರೈ ಮಾಡಿದ್ರೆ ಅಂತ ಹೇಳಿದ್ರೆ ನಿಮ್ಗೆ ಅವಾಗ ಗೊತ್ತಾಗುತ್ತೆ ತುಂಬಾನೇ ನೀವು ಪವರ್ ಯೂಸ್ ಮಾಡಬೇಕಾಗುತ್ತೆ, ತುಂಬಾ ಹಾರ್ಡ್ ಅನ್ಸುತ್ತೆ. ಅದು ಮ್ಯಾನುವಲ್ ಸ್ಟೇರಿಂಗ್ ಇರುತ್ತೆ. ಇನ್ನು ಪವರ್ ಸ್ಟೇರಿಂಗ್ ವಿಷಯಕ್ಕೆ ಬಂತಂದ್ರೆ, ಹೈಡ್ರಾಲಿಕ್ ಪವರ್ ಸ್ಟೇರಿಂಗ್, ಈಗ ನಾನು ಯೂಸ್ ಮಾಡ್ತಿರುವಂಥ ಚೆವ್ರಲೆಟ್ ಬೀಟಲ್ಲಿ ಆ್ಯಕ್ಚುಲಿ ಹೈಡ್ರಾಲಿಕ್ ಪವರ್ ಸ್ಟೇರಿಂಗ್ ಇದೆ. ಹೈಡ್ರಾಲಿಕ್ ಪವರ್ ಸ್ಟೇರಿಂಗ್ ಅಂತ ಹೇಳಿದ್ರೆ ಇಲ್ಲಿ ಪವರ್ ಸ್ಟೇರಿಂಗ್ ಆಯಿಲ್ ಬರುತ್ತೆ. ಅದನ್ನು ಆಯಿಲ್ ಬೇಸ್ಡ್ ಮೇಲೆ ಹೈಡ್ರಾಲಿಕ್ ಒಂದು ಮಷಿನ್ ಇರುತ್ತೆ, ಪಿಸ್ಟನ್ ಟೈಪು. ಅದು ನಾವು ಟರ್ನ್ ತೊಗೊಳ್ಬೇಕಾದ್ರೆ ಪಿಸ್ಟನ್ ಮೂವ್ ಆಗ್ತಾ ಇರುತ್ತೆ. ಅದು ಬಂದುಬಿಟ್ಟು ನಮ್ಮ ಸ್ಟೇರಿಂಗ್ ಏನಿದೆ ಸೆನ್ಸ್ ಮಾಡಿಬಿಟ್ಟು ನಮಗೆ ಸ್ವಲ್ಪ ಲೈಟಾಗಿ ಹ್ಯಾಂಡಲ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಇದು ಹೈಡ್ರಾಲಿಕ್ ಪವರ್ ಸ್ಟೇರಿಂಗು. ಇನ್ನೊಂದು ಈಗ ಎಲ್ಲ ಬರುವಂಥ ವೆಹಿಕಲ್ಗಳಲ್ಲಿ ಏನಾಗುತ್ತೆ ಅಂದರೆ ಮೋಟರೈಸ್ಡ್ ಎಲೆಕ್ಟ್ರಿಕ್ ಪವರ್ ಸ್ಟೇರಿಂಗ್ ಬರುತ್ತೆ. ಅಲ್ಲಿ ಹೈಡ್ರಾಲಿಕ್ ಇರೋದಿಲ್ಲ. ಅದು ಬಂದುಬಿಟ್ಟು ಒಂದು ECUನಲ್ಲಿ ಒಂದು ಪ್ರೋಗ್ರಾಮನ್ನು ಇನ್ಸ್ಟಾಲ್ ಮಾಡಿರ್ತಾರೆ. ಅದು ಬಂದುಬಿಟ್ಟು ನಿಮ್ಮ ಸೆನ್ಸ್ ಮಾಡುತ್ತೆ ನಿಮ್ಮ ಪವರ್ ಸ್ಟೇರಿಂಗನ್ನು ಯಾವ ರೀತಿ ಟರ್ನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಯಾವ ಸೈಡ್ ಟರ್ನ್ ಆಗ್ತಾ ಇದೆ ಪವರ್ ಸ್ಟೇರಿಂಗ್ ಬಂದುಬಿಟ್ಟು. ಅಷ್ಟು ಆ ಟರ್ನಲ್ಲಿ ಎಷ್ಟು ಟರ್ನ್ ಆಗಬೇಕು ಅಂತ ಹೇಳ್ಬಿಟ್ಟು ಅದೇ ಸೆನ್ಸ್ ಮಾಡಿಬಿಟ್ಟು ನಿಮಗೆ ಪವರ್ ಸ್ಟೇರಿಂಗನ್ನು ಟರ್ನ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಅಂದರೆ ತುಂಬ ಈಸಿಯಾಗಿ ಲೆಫ್ಟ್ ಟು ರೈಟು ಟರ್ನ್ ಮಾಡ್ಬೋದು. ಇಲ್ಲಿ ಯಾವುದೇ ರೀತಿಯ ನಿಮಗೆ ಪವರ್ ಯೂಸ್ ಮಾಡಬೇಕಾದ್ರೆ ಅಥವಾ ಹಾರ್ಡ್ ಅನ್ಸೋದಿಲ್ಲ ಸ್ಟೇರಿಂಗಲ್ಲಿ. ಇನ್ನು ಸ್ಟೇರಿಂಗನ್ನು ಹಿಡ್ಕೊಳ್ಳೋ ರೀತಿ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಅನ್ಸುತ್ತೆ, ತುಂಬ ವೀಡಿಯೋಸನ್ನು ಆಲ್ರೆಡಿ ನಾನು ಹೇಳ್ಬಿಟ್ಟಿದ್ದೀನಿ. ಯಾವಾಗಲೂ ಸ್ಟೇರಿಂಗನ್ನು ಹಿಡ್ಕೊಳ್ಳುವಂಥ ಒಂದು ಪ್ರಾಪರ್ ಮೆಥಡ್ ಇದೆ. ಅದೇ ರೀತಿಯನ್ನು ಪವರ್ ಸ್ಟೇರಿಂಗ್ ಇರಲಿ ಅಥವಾ ಮ್ಯಾನುವಲ್ ಸ್ಟೇರಿಂಗ್ ಇರಲಿ, ಅದನ್ನು ಹೋಲ್ಡ್ ಮಾಡೋವಂಥ ಮೆಥಡ್ ಇದೆ. ಆ ರೀತಿಯಾಗಿ ನೀವು ಸ್ಟೇರಿಂಗನ್ನು ಹಿಡ್ಕೋಬೇಕು. ಅದಾದಮೇಲೆ ನಿಮಗೆ ಸ್ಟೇರಿಂಗನ್ನು ಕಂಟ್ರೋಲ್ ಮಾಡಬೇಕಾದ್ರೆ, ನಮಗೆ ಟರ್ನ್ ಮಾಡಬೇಕಾದ್ರೆ ಇಲ್ಲಿ ನಾವು 3 ರೀತಿಯಲ್ಲಿ ನಾವು ಪವರ್ ಸ್ಟೇರಿಂಗ್ ಇರಲಿ ಅಥವಾ ಮ್ಯಾನುವಲ್ ಸ್ಟೇರಿಂಗ್ ಇರಲಿ ಅವನ್ನ ನಾವು ಕಂಟ್ರೋಲ್ ಮಾಡ್ತೀವಿ. ಒಂದು ಫುಲ್ ಆ್ಯಂಡ್ ಪುಷ್ ಟೆಕ್ನಿಕ್, ಅಂದರೆ ನಾವು ಲೆಫ್ಟ್ ಟರ್ನ್ ಇರಲಿ ಅಥವಾ ರೈಟ್ ಟರ್ನ್ ಇರಲಿ, ಫುಲ್ ಆ್ಯಂಡ್ ಪುಷ್ ಟೆಕ್ನಿಕ್ ಅಂತ ಒಂದು ಮೆಥಡು. ಇನ್ನೊಂದು ಬಂದುಬಿಟ್ಟು ಕ್ರಾಸ್ ಓವರ್ ಹ್ಯಾಂಡ್ ಅಥವಾ ಹ್ಯಾಂಡ್ ಓವರ್ ಹ್ಯಾಂಡ್ ಅಂತ ಹೇಳ್ತೀವಿ. ಇನ್ನೊಂದು ಥರ್ಡ್ ಒಂದು ಬಂದುಬಿಟ್ಟು ಸಿಂಗಲ್ ಹ್ಯಾಂಡೆಡ್ ಸ್ಟೇರಿಂಗ್, ಸಿಂಗಲ್ ಹ್ಯಾಂಡೆಡ್ ಕಂಟ್ರೋಲಿಂಗ್ ಅಂತ ಹೇಳ್ತೀವಿ. ಅಂದರೆ ಆಲ್ಮೋಸ್ಟ್ ಎಲ್ಲರೂ ಪರ್ಫೆಕ್ಟ್ ಆದಮೇಲೆ, ಒಂದು ಎಕ್ಸ್ಪೀರಿಯನ್ಸ್ ಆದಮೇಲೆ ತುಂಬ ಜನಗಳು ನೀವು ನೋಡಿರ್ಬೋದು, ಒಂದೇ ಕೈಲಿ ಅವ್ರು ಸ್ಟೇರಿಂಗನ್ನು ಹ್ಯಾಂಡಲ್ ಮಾಡ್ತಾ ಇರ್ತಾರೆ. ಮತ್ತೊಂದು ವಿಚಾರ ಸ್ನೇಹಿತರೆ, ನಿಮ್ಮ ಸ್ಟೇರಿಂಗ್ ಯಾವಾಗ ನೀವು ಪೂರ್ತಿಯಾಗಿ ಟರ್ನ್ ಮಾಡಿದ್ರಿ ಅಂತ ಹೇಳಿದ್ರೆ, ಲೆಫ್ಟ್ ಇರಲಿ ಅಥವಾ ರೈಟ್ ಇರಲಿ, ನಮ್ಮ ವೀಲ್ಗಳು ಬಂದುಬಿಟ್ಟು ಓನ್ಲಿ 30 ಡಿಗ್ರಿ ಆ್ಯಂಗಲ್ ಅಥವಾ 30 to 35 ಮ್ಯಾಕ್ಸಿಮಮ್. ಆ ಆ್ಯಂಗಲ್ ಮಾತ್ರನೇ ಟರ್ನ್ ಆಗಿರುತ್ತೆ. ಅದನ್ನು ನೀವು ಗಮನದಲ್ಲಿ ಇಟ್ಕೊಂಡ್ಬಿಟ್ಟು ಲೆಫ್ಟ್ ಟು ರೈಟ್ ಟರ್ನನ್ನು ನೀವು ಮಾಡಬೇಕಾಗುತ್ತೆ. ವೀಲ್ಗಳು ಇಷ್ಟಿದೆ ಅಂತ ಹೇಳಿದ್ರೆ ನೀವು ರೈಟ್ ಟರ್ನ್ ತೊಗೊಳ್ತೀರಿ ಪೂರ್ತಿ ಅಂದರೆ ನಮ್ಮ ವೀಲ್ಗಳು ಬಂದುಬಿಟ್ಟು ಈ ರೀತಿ ಆಗಲ್ಲ 90 ಡಿಗ್ರಿಯಲ್ಲಿ. ಓನ್ಲಿ ನಮ್ಮ ವೀಲ್ಗಳು ಬಂದುಬಿಟ್ಟು ಇಷ್ಟು ಸ್ಟೇಟ್ ಅಂದರೆ ಇಷ್ಟು ಈ ರೀತಿ ಮಾತ್ರ ಟರ್ನ್ ಆಗಿರುತ್ತೆ. ಅಂದರೆ 30 ಡಿಗ್ರಿ ಆ್ಯಂಗಲಲ್ಲಿ ಮಾತ್ರನೇ ಟರ್ನ್ ಆಗುತ್ತೆ ಪೂರ್ತಿ ಕಟ್ ಮಾಡಿದರೂ ಸಹ. ಅದು ಯಾಕೆ ಆಗುತ್ತೆ ಅಂದರೆ, ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಇಲ್ಲ ಸ್ಟೇರಿಂಗನ್ನು ಪೂರ್ತಿ ಟರ್ನ್ ಮಾಡಿದ್ರೆ ಅಂತ ಹೇಳಿದ್ರೆ ನಿಮ್ಮ ವೀಲ್ಗಳು ಬಂದುಬಿಟ್ಟು ಈ ರೀತಿ ಇದ್ದಿದ್ದು ಸ್ಟೇರಿಂಗ್ ಹೋಗ್ತಾ ಇರ್ತದೆ ಮುಂದ್ಗಡೆ ಮೂವ್ಮೆಂಟ್ ಆಗ್ತಾ, ನೀವು ವೀಲ್ಗಳು ಬಂದ್ಬಿಟ್ಟು ಟೋಟಲಾಗಿ ಈ ರೀತಿ ಆಯಿತು ಅಂತ ಹೇಳಿದ್ರೆ ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಮ್ಮ ಗಾಡಿ ಫೋರ್ಸ್ ಬಂದುಬಿಟ್ಟು ಈ ರೀತಿ ಟರ್ನ್ ಆಗ್ತಾ ಇರುತ್ತೆ. ವೀಲ್ಗಳು ಈ ರೀತಿ ಆಯ್ತು ಅಂದರೆ ಗಾಡಿ ಬಂದುಬಿಟ್ಟು ಮೂವ್ ಆಗುತ್ತಾ ಅಥವಾ ರೋಲ್ ಓವರ್ ಆಗುತ್ತಾ. ಹಾಗಾಗಿ ಪೂರ್ತಿ ಟರ್ನ್ ಮಾಡಿದ್ರೆ ಸಹ ನಮ್ಮ ವೀಲ್ಗಳು ಬಂದುಬಿಟ್ಟು ಓನ್ಲಿ 30 ಡಿಗ್ರಿ ಆ್ಯಂಗಲಲ್ಲಿ ಮಾತ್ರ ಟರ್ನ್ ಆಗುತ್ತೆ. ಸ್ಟೇರಿಂಗನ್ನು ನೀವು ಟರ್ನ್ ಮಾಡಬೇಕಂತಂದರೆ ಅದು ಲೆಫ್ಟ್ ಇರಲಿ ಅಥವಾ ರೈಟ್ ಟರ್ನ್ ಇರಲಿ, 3 ಮೆಥಡಲ್ಲಿ ನಾವು ಟರ್ನ್ ಮಾಡ್ಬೋದು. ಫಸ್ಟ್ ಒಂದು ಪುಲ್ ಆ್ಯಂಡ್ ಪುಷ್ ಟೆಕ್ನಿಕ್, ಅಂದರೆ ಒಂದು ಕೈಯಿಂದ ಪುಲ್ ಮಾಡೋದು, ಮತ್ತೊಂದು ಕೈಯಿಂದ ಪುಷ್ ಮಾಡ್ಕೊಳ್ಳೋದು. ಅದು ಹೇಗೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನನಗೆ ಈಗ ರೈಟ್ ಟರ್ನ್ ತೊಗೋಬೇಕು ಅಂತ ಹೇಳಿದ್ರೆ ನನ್ನ ಬಲಗೈಯಿಂದ ಈ ರೀತಿಯಾಗಿ ಪುಲ್ ಮಾಡ್ಕೊಳ್ಳೋದು, ಎಡಗೈಯಿಂದ ಪುಷ್ ಮಾಡ್ಕೊಳ್ಳೋದು. ಓಕೆನಾ, ಬಲಗೈಯಿಂದ ಫುಲ್ಲು, ಎಡಗೈಯಿಂದ ಪುಷ್.
ಸೊ ಪೂರ್ತಿಯಾಗಿ ಈಗ ಬಂದ್ಬಿಟ್ಟು ನಮ್ಮ ಗಾಡಿ ಬಂದ್ಬಿಟ್ಟು ನಮ್ಮ ವೀಲ್ಗಳು ಬಂದ್ಬಿಟ್ಟು ಪೂರ್ತಿಯಾಗಿ ಟರ್ನ್ ಆಗಿದೆ ರೈಟ್ ಸೈಡ್ಗೆ. ಸೊ ಈಗ ನೀವು ರೈಟ್ ಸೈಡ್ ಟರ್ನ್ ಆದ ತಕ್ಷಣ ಇಮಿಡಿಯೇಟಾಗಿ ಗಾಡಿ ನೀವು ಮೂಮೆಂಟಲ್ಲಿ ಇದೆ ಅಂತ ಹೇಳಿದ್ರೆ ನೀವು ಮತ್ತೆ ವಾಪಸ್ ಈ ರೀತಿ ಟರ್ನ್ ಮಾಡಬೇಕಂತಿಲ್ಲ. ನೀವು ಸ್ಟೇರಿಂಗನ್ನು ಸ್ವಲ್ಪ ಲೂಸ್ ಬಿಟ್ಟರೆ ಅಂತ ಹೇಳಿದ್ರೆ ಆಟೋಮೆಟಿಕ್ಕಾಗಿ ಟರ್ನ್ ಆಗಿ ಬಂದ್ಬಿಟ್ಟು ತುಂಬ ಸ್ಟ್ರೇಟಾಗಿ ನಿಲ್ಲುತ್ತೆ. ಸ್ವಲ್ಪ ರೀತಿ ಪುಲ್ ಮಾಡ್ತಾರೆ, ಹೀಗೆ ಸ್ವಲ್ಪ ಸ್ವಲ್ಪ ಪುಲ್ ಪುಷ್ ಈ ರೀತಿ ಮಾಡ್ತಿರ್ತಾರೆ. ಓಕೆನಾ. ಸೊ ಈ ರೀತಿ ಮಾಡಿದರೆ ಅಂತ ಹೇಳಿದ್ರೆ ನಿಮ್ಮ ಗಾಡಿ ಬಂದ್ಬಿಟ್ಟು ಫುಲ್ ಬೇಗನೆ ಫಾಸ್ಟಾಗಿ ಟರ್ನ್ ತೊಗೊಳ್ಳೋದಿಲ್ಲ. ಅಂದರೆ ನೀವು ಈ ರೀತಿಯಾಗಿ ಮಾಡ್ತಾಯಿದ್ರೆ ಅಂತ ನಿಮ್ಮ ಗಾಡಿ ಲೆಫ್ಟ್ ಟರ್ನ್ ತೊಗೊಳ್ಬೇಕಾದ್ರೆ ಸೊ ತುಂಬ ಲೇಟ್ ಆಗಿಬಿಟ್ಟು ನಿಮ್ಮ ಬಲಗಡೆ ವೀಲ್ ಬಂದುಬಿಟ್ಟು ರೋಡ್ ಬಿಟ್ಟು ಕೆಳಗಡೆ ಇಳಿಯೋ ಚಾನ್ಸಸ್ ಇರುತ್ತೆ. ಸೊ ಹೀಗಾಗಿ ಪುಲ್ ಆ್ಯಂಡ್ ಪುಷ್ ಟೆಕ್ನಿಕ್ ಯೂಸ್ ಮಾಡಬೇಕಾದ್ರೆ ತುಂಬ ಫಾಸ್ಟಾಗಿ ಮಾಡಬೇಕು. ಯಾವ ರೀತಿಯಾಗಿ ಅಂದರೆ ನಮ್ಮ ಎಡಗೈ ಬಂದ್ಬಿಟ್ಟು ಸ್ವಲ್ಪ ಈ ರೀತಿಯಾಗಿ ಕೆಳಗಡೆ ಇಟ್ಕೋಬೇಕು, ಪೂರ್ತಿಯಾಗಿ ಒಮ್ಮೆಟ್ಟು ಪುಷ್ ಮಾಡಬೇಕು, ಬಲಗೈಯಿಂದ ಪೂರ್ತಿಯಾಗಿ ಪುಲ್ ಮಾಡ್ಕೋಬೇಕು. ಸೆಕೆಂಡ್ ಇನ್ನೊಂದು ಮೆಥಡ್ ಅಂತ ಹೇಳಿದ್ರೆ ಕ್ರಾಸ್ ಓವರ್ ಹ್ಯಾಂಡ್. ಅಂದರೆ ಫಾರ್ ಎಕ್ಸಾಂಪಲ್ ಈಗ ನಂಗೆ ಬಲಗಡೆ ಟರ್ನ್ ತೊಗೋಬೇಕಂದ್ರೆ ಬಲಗಡೆ ನೀರು ತೊಗೊಂಡೆ ಬಲಗೈಯಿಂದ, ಸೊ ಎಡಗೈನ ಕ್ರಾಸ್ ಓವರ್ ಹ್ಯಾಂಡ್, ನಮ್ಮ ಬಲಗೈ ಮೇಲ್ಗಡೆ ಕ್ರಾಸ್ ತೊಗೊಂಬಿಟ್ಟು ಎಳ್ಕೊಳ್ಳೋದು. ಸೊ ಈ ರೀತಿ ಕ್ರಾಸ್ ಓವರ್ ಹ್ಯಾಂಡ್. ಸೊ ಹಿಂಗಿತ್ತು ಅಂದರೆ ಇದು ಕ್ರಾಸ್ ಓವರ್ ಹ್ಯಾಂಡ್ ಅಂತ ಹೇಳ್ತೇವೆ. ಓಕೆನಾ. ಸೊ ಹೀಗೆ ಬಲಗಡೆ ಆದರೆ ಈ ರೀತಿಯಾಗಿ ಇದಕ್ಕೆ ಕ್ರಾಸ್ ಓವರ್ ಹ್ಯಾಂಡ್ ಅಂತ. ಬಟ್ ಕ್ರಾಸ್ ಓವರ್ ಹ್ಯಾಂಡ್ ಈ ಟೆಕ್ನಿಕನ್ನು ಯೂಸ್ ಮಾಡ್ಬೇಕಾದ್ರೆ ನಾವು ತುಂಬ ಕೇರ್ಫುಲ್ ಆಗಿರೋ, ಯಾಕಂದರೆ ನಮ್ಮ ಕೈಗಳು ಬಂದ್ಬಿಟ್ಟು ಕ್ರಾಸ್ ಆಗಿರುತ್ತೆ. ಸೊ ಎಷ್ಟು ಬೇಗ ಸಾಧ್ಯ ಆಗುತ್ತೆ ಅಷ್ಟು ಬೇಗ ಟರ್ನ್ ಮಾಡಬೇಕು, ಮತ್ತು ಅಷ್ಟೇ ಬೇಗ ನಮ್ಮ ಕೈಗಳು ಬಂದ್ಬಿಟ್ಟು ಮತ್ತೆ ಈ ರೀತಿಯಾಗಿ ಸ್ಟ್ರೇಟಾಗಿ ನಮ್ಮ ಸ್ಟೇರಿಂಗ್ ವೀಲನ್ನು ಹಿಡ್ಕೋಬೇಕು. ಓಕೆನಾ. ಇನ್ನೊಂದು ಟೆಕ್ನಿಕ್ ಅಂದರೆ ಅದು ಸಿಂಗಲ್ ಹ್ಯಾಂಡ್. ಸಿಂಗಲ್ ಹ್ಯಾಂಡ್ ಅಂದರೆ ಈ ರೀತಿ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಬೆರಳುಗಳಿಂದ ಸ್ಟೇರಿಂಗನ್ನು ಹಿಡ್ಕೊಳ್ಳಲ್ಲ, ಈ ರೀತಿ ಓಪನ್ ಹ್ಯಾಂಡೆಡ್ ಆಗಿ ಈ ರೀತಿಯಾಗಿ ಹಿಡ್ಕೊಂಡ್ಬಿಟ್ಟು ಹೀಗೆ ಟರ್ನ್ ಮಾಡ್ತಿರ್ತಾರೆ. ಸೊ ಈ ರೀತಿ ಟರ್ನ್ ಮಾಡಿದ್ರೆ ಅಂದರೆ ಇದು ತುಂಬ ಒಂದು ಡೇಂಜರ್ ಸಿಚುವೇಶನ್ ನೀವು ಫೇಸ್ ಮಾಡಬೇಕಾಗ್ಬೋದು. ಯಾಕಂದರೆ ನೀವು ಸ್ಟೇರಿಂಗ್ ವೀಲ್ ನಮ್ಮ ಕೈಗಳು ಬಂದುಬಿಟ್ಟು ಸ್ಲಿಪ್ ಆಯಿತು ಸ್ಟೇರಿಂಗ್ ವೀಲ್ ಅಂತ ಹೇಳಿದ್ರೆ ನಮ್ಮ ಗಾಡಿ ಬಂದುಬಿಟ್ಟು ನಾವು ಎಡಗಡೆ ತಿರುಗಿಸ್ಬೇಕಾಗಿರುತ್ತೆ. ಬಟ್ ನಮ್ಮ ಪೂರ ಸ್ಟೇರಿಂಗ್ ವೀಲ್ ಆಟೋಮೆಟಿಕ್ಕಾಗಿ ಫಾಸ್ಟಾಗಿ ಬಂದುಬಿಟ್ಟು ಬಲಗಡೆ ಟರ್ನ್ ಆಗಿಬಿಡುತ್ತೆ. ಸೊ ಆ ಟೈಮ್ನಲ್ಲಿ ಗಾಡಿ ಬಂದುಬಿಟ್ಟು ನಿಮಗೆ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಇರುತ್ತೆ. ಹೀಗಾಗಿ ನೀವು ಸಿಂಗಲ್ ಹ್ಯಾಂಡೆಡ್ ಮೆಥಡ್ ಏನಿದೆ ಅದನ್ನು ಅವಾಯ್ಡ್ ಮಾಡಿ ಆದಷ್ಟು. ಸೊ ನಾನು ಹೇಳಿದಾಗೆ 2 ಮೆಥಡನ್ನು ನೀವು ಯೂಸ್ ಮಾಡ್ಬೋದು, ಒಂದು ಪುಲ್ ಆ್ಯಂಡ್ ಪುಷ್, ಇನ್ನೊಂದು ಕ್ರಾಸ್ ಓವರ್ ಹ್ಯಾಂಡ್.